ನೋಡಿ, ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಸಿಕ್ಕಾಪಟ್ಟೆ ಏರಿಕೆಯಾಗಿದೆ. ಜಾಗತಿಕ ತೈಲ ದರ ಏರಿಕೆ ಮತ್ತು ಐಎಂಎಫ್ನ ಕಠಿಣ ಷರತ್ತುಗಳ ಕಾರಣಕ್ಕಾಗಿ ಶಾಕ್ ಕೊಡಲಾಗಿದೆ. ಆದ್ದರಿಂದ ಪೆಟ್ರೋಲ್ ಬಂಕ್ಗಳ ಮುಂದೆ ಜನ ದಟ್ಟಣೆ ಹೆಚ್ಚಾಗಿದೆ. ಬಡವರ ಬೆನ್ನಿಗೆ ಇಂಧನ ಬಾಂಬ್ ಕಟ್ಟಿದ ಪಾಕಿಸ್ತಾನ. ಪೆಟ್ರೋಲ್ ಪ್ರತಿ ಲೀಟರ್ಗೆ 55 ರೂಪಾಯಿ ಏರಿಕೆ. ಆರ್ಥಿಕವಾಗಿ ಕಂಗೆಟ್ಟಿರುವ ಪಾಕಿಸ್ತಾನಕ್ಕೆ ಈಗ ಬೆಲೆ ಏರಿಕೆಯ ಬಿಸಿ ಜೋರಾಗಿ ತಟ್ಟಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ದರ ಹೆಚ್ಚಾದ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಸರ್ಕಾರ ಜನರಿಗೆ ಬರೆ ಎಳೆದಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಲೀಟರ್ಗೆ ಬರೋಬ್ಬರಿ 55 ರೂಪಾಯಿ ಏರಿಕೆ ಮಾಡಿದೆ. ಪಾಕಿಸ್ತಾನ ತೈಲ ದರ: ಪೆಟ್ರೋಲ್ 321.17 ಪಿಕೆಆರ್, ಡೀಸೆಲ್ 335.86 ಪಿಕೆಆರ್. ಸಂಕಷ್ಟದಲ್ಲಿರುವ ಆರ್ಥಿಕತೆಯ ಮೇಲೆ ಕಚ್ಚಾ ಬಾಂಬ್ ಎನ್ನುವ ರೀತಿಯಲ್ಲಿ ಪಾಕಿಸ್ತಾನ ಇಂಧನ ಬೆಲೆಯಲ್ಲಿ ತೀವ್ರ ಏರಿಕೆ ಘೋಷಿಸಿದ್ದು, ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಲೀಟರ್ಗೆ 55 ಪಾಕಿಸ್ತಾನಿ ರೂಪಾಯಿಗಳಷ್ಟು ಹೆಚ್ಚಿಸಿದೆ. ಈ ದೊಡ್ಡ ಏರಿಕೆಯಿಂದಾಗಿ ಪೆಟ್ರೋಲ್ ಬೆಲೆಗಳು ಲೀಟರ್ಗೆ 321.17 ಪಿಕೆಆರ್ ಮತ್ತು ಡೀಸೆಲ್ ಲೀಟರ್ಗೆ 335.86 ಪಿಕೆಆರ್ ಏರಲಿದೆ. शिकंजा डाल दिया है। कल डलवाया था माशाल्लाह, कोई पता नहीं था। आज सुबह 324 रुपए का ट्रेल था, 310 रुपए का डलवाया तो एकदम परेशान से हो गए कि राइड करे या पेट का काम करे, क्या करे। दो काम कर रहे हैं फिर पूरा नहीं हो रहा। 55 रुपए मेरी जिंदगी में पहली मरतबा इतना पेट्रोल महंगा हुआ है। बहुत परेशानी है हम राइडर के लिए। हुकूमत कह रही थी कि बिल्कुल कुछ भी नहीं, जखीरा अंदोजी नहीं होगी। एकदम 55 रुपए का फायदा पेट्रोल पंप वालों को दे दिया गया। ना किसी ने पेट्रोल बंद करा था, ना भी ये भी कहा कि पेट्रोल पंप हुआ है। ಬೆಲೆ ಏರಿಕೆಗೆ 2 ಕಾರಣ ಕೊಟ್ಟಿರೋ ಪಾಕಿಸ್ತಾನದ ಉಪ ಪ್ರಧಾನಿ ಇಶಾಕ್ ದಾರ್ ಪ್ರಕಾರ ಬೆಲೆ ಏರಿಕೆಗೆ 2 ಕಾರಣಗಳಿವೆ. ಫೆಬ್ರವರಿ 28ರಂದು ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ ಜಂಟಿ ದಾಳಿಯ ನಂತರ ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಬಿಗಡಾಯಿಸಿದೆ. ಖಮೇನಿ ಹತ್ಯೆ ಮತ್ತು ಇರಾನ್ನ ಪ್ರತಿದಾಳಿಯಿಂದಾಗಿ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಪೂರೈಕೆ ವ್ಯತ್ಯಯವಾಗಿದೆ. ಜೊತೆಗೆ ಸಾಲದ ಸುಳಿಯಲ್ಲಿರುವ ಪಾಕಿಸ್ತಾನಕ್ಕೆ ಸಾಲ ನೀಡೋದಕ್ಕೆ ಐಎಂಎಫ್ ಕಟ್ಟುನಿಟ್ಟಿನ ಷರತ್ತುಗಳನ್ನು ವಿಧಿಸಿದೆ. ಬಂಕ್ಗಳ ಮುಂದೆ ಕಿಲೋಮೀಟರ್ ದೂರದ ಕ್ಯೂ. ಬೆಲೆ ಏರಿಕೆಯ ಅಧಿಕೃತ ಘೋಷಣೆ ಹೊರಬೀಳುತ್ತಾ ಇದ್ದ ಹಾಗೆ ಲಾಹೋರ್ ಮತ್ತು ಕರಾಚಿಯಂತಹ ನಗರಗಳಲ್ಲಿ ಜನರು ಪೆಟ್ರೋಲ್ ಬಂಕ್ಗಳ ಮುಂದೆ ಮುಗಿಬಿದ್ದಿದ್ದಾರೆ. ಕೃತಕ ಅಭಾವ ಸೃಷ್ಟಿಸುವ ವ್ಯಾಪಾರಿಗಳ ವಿರುದ್ಧ ಪ್ರಧಾನಿ ಶಹಬಾಜ್ ಷರೀಫ್ ಕಟ್ಟುನಿಟ್ಟಿನ ಕ್ರಮದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಪೋಲೆಂಡ್ನಂತಹ ದೇಶಗಳು ಶಸ್ತ್ರಾಸ್ತ್ರ ಖರೀದಿಸುವುದಕ್ಕೆ ಚಿನ್ನ ಮಾರುತ್ತಿದ್ರೆ ಪಾಕಿಸ್ತಾನ ಇಂಧನಕ್ಕಾಗಿ ಪರದಾಡ್ತಾ ಇದೆ. ಹಾರ್ಮುಜ್ ಜಲಸಂಧಿ ಮುಚ್ಚುವ ಭೀತಿಯಿಂದಾಗಿ ಸೌದಿ ಅರೇಬಿಯಾ, ಯುಎಇನಿಂದ ಬರುವ ತೈಲ ಪೂರೈಕೆ ಸ್ಥಗಿತಗೊಂಡ್ರೆ ಪಾಕಿಸ್ತಾನದ ಸ್ಥಿತಿ ಮತ್ತಷ್ಟು ಶೋಚನೀಯವಾಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಸಿಕ್ಕಾಪಟ್ಟೆ ಏರಿಕೆಯಾಗಿದೆ. ಜಾಗತಿಕ ತೈಲ ದರ ಏರಿಕೆ ಮತ್ತು ಐಎಂಎಫ್ನ ಕಠಿಣ ಷರತ್ತುಗಳ ಕಾರಣಕ್ಕಾಗಿ ಶಾಕ್ ಕೊಡಲಾಗಿದೆ. ಆದ್ದರಿಂದ ಪೆಟ್ರೋಲ್ ಬಂಕ್ಗಳ ಮುಂದೆ ಜನ ದಟ್ಟಣೆ ಹೆಚ್ಚಾಗಿದೆ. ಬಡವರ ಬೆನ್ನಿಗೆ ಇಂಧನ ಬಾಂಬ್ ಕಟ್ಟಿದ ಪಾಕಿಸ್ತಾನ. ಪೆಟ್ರೋಲ್ ಪ್ರತಿ ಲೀಟರ್ಗೆ 55 ರೂಪಾಯಿ ಏರಿಕೆ. ಆರ್ಥಿಕವಾಗಿ ಕಂಗೆಟ್ಟಿರುವ ಪಾಕಿಸ್ತಾನಕ್ಕೆ ಈಗ ಬೆಲೆ ಏರಿಕೆಯ ಬಿಸಿ ಜೋರಾಗಿ ತಟ್ಟಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ದರ ಹೆಚ್ಚಾದ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಸರ್ಕಾರ ಜನರಿಗೆ ಬರೆ ಎಳೆದಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಲೀಟರ್ಗೆ ಬರೋಬ್ಬರಿ 55 ರೂಪಾಯಿ ಏರಿಕೆ ಮಾಡಿದೆ. ಪಾಕಿಸ್ತಾನ ತೈಲ ದರ: ಪೆಟ್ರೋಲ್ 321.17 ಪಿಕೆಆರ್, ಡೀಸೆಲ್ 335.86 ಪಿಕೆಆರ್. ಸಂಕಷ್ಟದಲ್ಲಿರುವ ಆರ್ಥಿಕತೆಯ ಮೇಲೆ ಕಚ್ಚಾ ಬಾಂಬ್ ಎನ್ನುವ ರೀತಿಯಲ್ಲಿ ಪಾಕಿಸ್ತಾನ ಇಂಧನ ಬೆಲೆಯಲ್ಲಿ ತೀವ್ರ ಏರಿಕೆ ಘೋಷಿಸಿದ್ದು, ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಲೀಟರ್ಗೆ 55 ಪಾಕಿಸ್ತಾನಿ ರೂಪಾಯಿಗಳಷ್ಟು ಹೆಚ್ಚಿಸಿದೆ. ಈ ದೊಡ್ಡ ಏರಿಕೆಯಿಂದಾಗಿ ಪೆಟ್ರೋಲ್ ಬೆಲೆಗಳು ಲೀಟರ್ಗೆ 321.17 ಪಿಕೆಆರ್ ಮತ್ತು ಡೀಸೆಲ್ ಲೀಟರ್ಗೆ 335.86 ಪಿಕೆಆರ್ ಏರಲಿದೆ. शिकंजा डाल दिया है। कल डलवाया था माशाल्लाह, कोई पता नहीं था। आज सुबह 324 रुपए का ट्रेल था, 310 रुपए का डलवाया तो एकदम परेशान से हो गए
कि राइड करे या पेट का काम करे, क्या करे, दो काम कर रहे हैं फिर पूरा नहीं हो रहा। 55 रुपए मेरी जिंदगी में पहली मरतबा इतना पेट्रोल महंगा हुआ, फिर बहुत परेशानी है हम राइडर के लिए। हुकूमत कह रही थी कि बिल्कुल कुछ भी नहीं, जखीरा अंदोजी नहीं होगी, एकदम 55 रुपए का फायदा पेट्रोल पंप वालों को दे दिया गया। ना किसी ने पेट्रोल बंद करा था, ना भी ये भी कहा कि पेट्रोल पंप हुआ है। ಬೆಲೆ ಏರಿಕೆಗೆ ಎರಡು ಕಾರಣ ಕೊಟ್ಟಿರೋ ಪಾಕಿಸ್ತಾನದ ಉಪಪ್ರಧಾನಿ ಇಶಾಕ್ ದಾರ್ ಪ್ರಕಾರ ಬೆಲೆ ಏರಿಕೆಗೆ ಎರಡು ಕಾರಣಗಳಿವೆ. ಫೆಬ್ರವರಿ 28ರಂದು ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ ಜಂಟಿ ದಾಳಿಯ ನಂತರ ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಬಿಗಡಾಯಿಸಿದೆ. ಖಮೇನಿ ಹತ್ಯೆ ಮತ್ತು ಇರಾನ್ನ ಪ್ರತಿದಾಳಿಯಿಂದಾಗಿ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಪೂರೈಕೆ ವ್ಯತ್ಯಯವಾಗಿದೆ. ಜೊತೆಗೆ ಸಾಲದ ಸುಳಿಯಲ್ಲಿರುವ ಪಾಕಿಸ್ತಾನಕ್ಕೆ ಸಾಲ ನೀಡೋದಕ್ಕೆ ಐಎಂಎಫ್ ಕಟ್ಟುನಿಟ್ಟಿನ ಷರತ್ತುಗಳನ್ನು ವಿಧಿಸಿದೆ. ಬಂಕ್ಗಳ ಮುಂದೆ ಕಿಲೋಮೀಟರ್ ದೂರದ ಕ್ಯೂ. ಬೆಲೆ ಏರಿಕೆಯ ಅಧಿಕೃತ ಘೋಷಣೆ ಹೊರಬೀಳುತ್ತಾ ಇದ್ದ ಹಾಗೆ ಲಾಹೋರ್ ಮತ್ತು ಕರಾಚಿಯಂತಹ ನಗರಗಳಲ್ಲಿ ಜನರು ಪೆಟ್ರೋಲ್ ಬಂಕ್ಗಳ ಮುಂದೆ ಮುಗಿಬಿದ್ದಿದ್ದಾರೆ. ಕೃತಕ ಅಭಾವ ಸೃಷ್ಟಿಸುವ ವ್ಯಾಪಾರಿಗಳ ವಿರುದ್ಧ ಪ್ರಧಾನಿ ಶಹಬಾಜ್ ಷರೀಫ್ ಕಟ್ಟುನಿಟ್ಟಿನ ಕ್ರಮದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಪೋಲೆಂಡ್ನಂತಹ ದೇಶಗಳು ಶಸ್ತ್ರಾಸ್ತ್ರ ಖರೀದಿಸುವುದಕ್ಕೆ ಚಿನ್ನ ಮಾರುತ್ತಿದ್ರೆ ಪಾಕಿಸ್ತಾನ ಇಂಧನಕ್ಕಾಗಿ ಪರದಾಡ್ತಾ ಇದೆ. ಹಾರ್ಮುಜ್ ಜಲಸಂಧಿ ಮುಚ್ಚುವ ಭೀತಿಯಿಂದಾಗಿ ಸೌದಿ ಅರೇಬಿಯಾ ಯುಎಇನಿಂದ ಬರುವ ತೈಲ ಪೂರೈಕೆ ಸ್ಥಗಿತಗೊಂಡ್ರೆ ಪಾಕಿಸ್ತಾನದ ಸ್ಥಿತಿ ಮತ್ತಷ್ಟು ಶೋಚನೀಯವಾಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ನೋಡಿ, ಪಾಕಿಸ್ತಾನದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಸಿಕ್ಕಾಪಟ್ಟೆ ಏರಿಕೆಯಾಗಿದೆ. ಜಾಗತಿಕ ತೈಲ ದರ ಏರಿಕೆ ಮತ್ತು ಐಎಂಎಫ್ನ ಕಠಿಣ ಷರತ್ತುಗಳ ಕಾರಣಕ್ಕಾಗಿ ಶಾಕ್ ಕೊಡಲಾಗಿದೆ. ಆದ್ದರಿಂದ ಪೆಟ್ರೋಲ್ ಬಂಕ್ಗಳ ಮುಂದೆ ಜನ ದಟ್ಟಣೆ ಹೆಚ್ಚಾಗಿದೆ. ಬಡವರ ಬೆನ್ನಿಗೆ ಇಂಧನ ಬಾಂಬ್ ಕಟ್ಟಿದ ಪಾಕಿಸ್ತಾನ. ಪೆಟ್ರೋಲ್ ಪ್ರತಿ ಲೀಟರ್ಗೆ 55 ರೂಪಾಯಿ ಏರಿಕೆ. ಆರ್ಥಿಕವಾಗಿ ಕಂಗೆಟ್ಟಿರುವ ಪಾಕಿಸ್ತಾನಕ್ಕೆ ಈಗ ಬೆಲೆ ಏರಿಕೆಯ ಬಿಸಿ ಜೋರಾಗಿ ತಟ್ಟಿದೆ. ಜಾಗತಿಕ ಮಾರುಕಟ್ಟೆಯಲ್ಲಿ ತೈಲ ದರ ಹೆಚ್ಚಾದ ಹಿನ್ನೆಲೆಯಲ್ಲಿ ಪಾಕಿಸ್ತಾನ ಸರ್ಕಾರ ಜನರಿಗೆ ಬರೆ ಎಳೆದಿದೆ. ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಯನ್ನ ಲೀಟರ್ಗೆ ಬರೋಬ್ಬರಿ 55 ರೂಪಾಯಿ ಏರಿಕೆ ಮಾಡಿದೆ. ಪಾಕಿಸ್ತಾನ ತೈಲ ದರ: ಪೆಟ್ರೋಲ್ 321.17 ಪಿಕೆಆರ್, ಡೀಸೆಲ್ 335.86 ಪಿಕೆಆರ್. ಸಂಕಷ್ಟದಲ್ಲಿರುವ ಆರ್ಥಿಕತೆಯ ಮೇಲೆ ಕಚ್ಚಾ ಬಾಂಬ್ ಎನ್ನುವ ರೀತಿಯಲ್ಲಿ ಪಾಕಿಸ್ತಾನ ಇಂಧನ ಬೆಲೆಯಲ್ಲಿ ತೀವ್ರ ಏರಿಕೆ ಘೋಷಿಸಿದ್ದು, ಪೆಟ್ರೋಲ್ ಮತ್ತು ಡೀಸೆಲ್ ದರಗಳನ್ನು ಲೀಟರ್ಗೆ 55 ಪಾಕಿಸ್ತಾನಿ ರೂಪಾಯಿಗಳಷ್ಟು ಹೆಚ್ಚಿಸಿದೆ. ಈ ದೊಡ್ಡ ಏರಿಕೆಯಿಂದಾಗಿ ಪೆಟ್ರೋಲ್ ಬೆಲೆಗಳು ಲೀಟರ್ಗೆ 321.17 ಪಿಕೆಆರ್ ಮತ್ತು ಡೀಸೆಲ್ ಲೀಟರ್ಗೆ 335.86 ಪಿಕೆಆರ್ ಏರಲಿದೆ. शिकंजा डाल दिया है। कल डलवाया था माशाल्लाह, कोई पता नहीं था। आज सुबह 324 रुपए का ट्रेल था, 310 रुपए का डलवाया तो एकदम परेशान भी हो गए कि राइड करे या पेट का काम करे, क्या करे, दो काम कर रहे हैं फिर पूरा नहीं हो रहा। 55 रुपए मेरी जिंदगी में पहली मरतबा इतना पेट्रोल महंगा हुआ, फिर बहुत परेशानी है हम राइडर के लिए। हुकूमत कह रही थी कि बिल्कुल कुछ भी नहीं, जखीरा अंदोजी नहीं होगी, एकदम 55 रुपए का फायदा पेट्रोल पंप वालों को दे दिया गया। ना किसी ने पेट्रोल बंद करा था, ना भी ये भी कहा कि पेट्रोल पंप हुआ है। ಬೆಲೆ ಏರಿಕೆಗೆ ಎರಡು ಕಾರಣ ಕೊಟ್ಟಿರೋ ಪಾಕಿಸ್ತಾನದ ಉಪಪ್ರಧಾನಿ ಇಶಾಕ್ ದಾರ್ ಪ್ರಕಾರ ಬೆಲೆ ಏರಿಕೆಗೆ ಎರಡು ಕಾರಣಗಳಿವೆ. ಫೆಬ್ರವರಿ 28ರಂದು ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ನಡೆಸಿದ ಜಂಟಿ ದಾಳಿಯ ನಂತರ ಮಧ್ಯಪ್ರಾಚ್ಯದಲ್ಲಿ ಪರಿಸ್ಥಿತಿ ಬಿಗಡಾಯಿಸಿದೆ. ಖಮೇನಿ ಹತ್ಯೆ ಮತ್ತು ಇರಾನ್ನ ಪ್ರತಿದಾಳಿಯಿಂದಾಗಿ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಪೂರೈಕೆ ವ್ಯತ್ಯಯವಾಗಿದೆ. ಜೊತೆಗೆ ಸಾಲದ ಸುಳಿಯಲ್ಲಿರುವ ಪಾಕಿಸ್ತಾನಕ್ಕೆ ಸಾಲ ನೀಡೋದಕ್ಕೆ ಐಎಂಎಫ್ ಕಟ್ಟುನಿಟ್ಟಿನ ಷರತ್ತುಗಳನ್ನು ವಿಧಿಸಿದೆ. ಬಂಕ್ಗಳ ಮುಂದೆ ಕಿಲೋಮೀಟರ್ ದೂರದ ಕ್ಯೂ. ಬೆಲೆ ಏರಿಕೆಯ ಅಧಿಕೃತ ಘೋಷಣೆ ಹೊರಬೀಳುತ್ತಾ ಇದ್ದ ಹಾಗೆ ಲಾಹೋರ್ ಮತ್ತು ಕರಾಚಿಯಂತಹ ನಗರಗಳಲ್ಲಿ ಜನರು ಪೆಟ್ರೋಲ್ ಬಂಕ್ಗಳ ಮುಂದೆ ಮುಗಿಬಿದ್ದಿದ್ದಾರೆ. ಕೃತಕ ಅಭಾವ ಸೃಷ್ಟಿಸುವ ವ್ಯಾಪಾರಿಗಳ ವಿರುದ್ಧ ಪ್ರಧಾನಿ ಶಹಬಾಜ್ ಷರೀಫ್ ಕಟ್ಟುನಿಟ್ಟಿನ ಕ್ರಮದ ಎಚ್ಚರಿಕೆಯನ್ನು ನೀಡಿದ್ದಾರೆ. ಪೋಲೆಂಡ್ನಂತಹ ದೇಶಗಳು ಶಸ್ತ್ರಾಸ್ತ್ರ ಖರೀದಿಸುವುದಕ್ಕೆ ಚಿನ್ನ ಮಾರುತ್ತಿದ್ರೆ ಪಾಕಿಸ್ತಾನ ಇಂಧನಕ್ಕಾಗಿ ಪರದಾಡ್ತಾ ಇದೆ. ಹಾರ್ಮುಜ್ ಜಲಸಂಧಿ ಮುಚ್ಚುವ ಭೀತಿಯಿಂದಾಗಿ ಸೌದಿ ಅರೇಬಿಯಾ ಯುಎಇನಿಂದ ಬರುವ ತೈಲ ಪೂರೈಕೆ ಸ್ಥಗಿತಗೊಂಡ್ರೆ ಪಾಕಿಸ್ತಾನದ ಸ್ಥಿತಿ ಮತ್ತಷ್ಟು ಶೋಚನೀಯವಾಗಲಿದೆ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ.